ಬಡವ ಅಷ್ಟೇ ಅಲ್ಲ ಮೇಡಮ್, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನಮಗಿಲ್ಲಿಗೆ. ಈ ಪೋಸ್ಟ್ 1 ಮಿಲಿಯನ್ ಲೈಕ್ ಬರಬೇಕು. ಎಷ್ಟು ಖುಷಿ ಆಯಿತು ಗುರು, ಕಾವ್ಯ ಗಿಲ್ಲಿ ಫೋಟೋ ಹಾಕಿರೋದು ನೋಡಿ. ಗಿಲ್ಲಿ ನಿನ್ಕಂಡ್ರೆ ನಮ್ಮ ಕಾವುಗೆ ತುಂಬ ಇಷ್ಟ ಕಣೋ. ಮೀಟರ್ ಬೇಕು, ಮೀಟರ್. ಈ ಪೋಸ್ಟ್ ಹಾಕಲಿಕ್ಕೂ ಮೀಟರ್ ಬೇಕು ಅಂಥೇಳಿ ತಮ್ಮದೇ ಆದಂತಹ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜ್ನಲ್ಲಿ ಕಾವ್ಯ ಅವರು ಹಾಕಿರೋ ಅಂತಹ ಪೋಸ್ಟಿಗೆ ಅಭಿಮಾನಿಗಳು ಅಕ್ಕರೆಯ ಸುರಿಮಳೆನೇ ಸುರಿಸಿದ್ದಾರೆ. ಹೌದು ಫ್ರೆಂಡ್ಸ್, ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ 12ನ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಜೋಡಿ ಎಲ್ಲರ ಅಚ್ಚುಮೆಚ್ಚಿನ ಜೋಡಿಯಾಗಿದ್ದಂತೂ ನಿಜ. ಹೌದು ಸ್ನೇಹಿತರೆ, ಈ ಜೋಡಿ ಎಲ್ಲರ ಅಚ್ಚುಮೆಚ್ಚಾಗಿತ್ತು. ಹಾಗೆಯೇ ಕಾವ್ಯ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಿಗ್ ಬಾಸ್ನ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿ ಅವರ ಫೋಟೋನ ಹಾಕಿ ವಿಶ್ ಮಾಡಿರೋ ಅಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಹೇ ಗಿಲ್ಲಿ, ಕಂಗ್ರ್ಯಾಚುಲೇಷನ್ ಕಣೋ, ಯು ಡಿಸರ್ವ್ ಇಟ್. ಫ್ರಮ್ ಝೀರೋ ಟು ಹೀರೋ ನಾವು ಮೋರ್ ಟು ಗೋ. ಆದಷ್ಟು ಬೇಗ ಆ್ಯಕ್ಷನ್ ಕಟ್ ಹೇಳೋ ಹಾಗಾಗಲಿ, ತುಂಬ ಒಳ್ಳೆಯದಾಗಲಿ ಅಂಥೇಳಿ ವಿಶಸ್ನ ಮಾಡಿದ್ದಾರೆ. ಅವರಿಗೆ ನಿರ್ದೇಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಕಾವ್ಯ ಅವರು ಆಲ್ ದ ವೆರಿ ಬೆಸ್ಟ್ ಅಂತೇಳಿ ವಿಶಸ್ನ ಮಾಡಿ ತಮ್ಮ ಖಾತೆಯಲ್ಲಿ ಪೋಸ್ಟ್ನ ಹಂಚಿಕೊಂಡಿದ್ದಾರೆ. ಹಾಗಾಗಿ ಅಭಿಮಾನಿಗಳು ಅಕ್ಕರೆಯ ಸುರಿಮಳೆನೇ ಕಮೆಂಟ್ಗಳನ್ನ ಮೂಲಕ ಸುರಿಸಿದ್ದಾರೆ. ಹಾಗಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಏನೇನಂತ ಕಮೆಂಟ್ಸ್ ಇದೆ ಅಂಥೇಳಿ ಚೆಕ್ ಮಾಡೋಣ ಬನ್ನಿ. ಬಡವ ಅಷ್ಟೇ ಅಲ್ಲ ಮೇಡಮ್, ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಇದೆ ಗಿಲ್ಲಿಗೆ. ಎಷ್ಟು ಖುಷಿ ಆಯಿತು ಗುರು, ಕಾವು ಈ ಫೋಟೋ ಹಾಕಿರೋದು ನೋಡಿ. ಗಿಲ್ಲಿ ರಿಪ್ಲೈ ವೇಟ್ ಮಾಡ್ತಿರೋದು, ಲೈಕ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೆಯೇ ಮೀಟರ್ ಬೇಕು, ಮೀಟರ್. ಗಿಲ್ಲಿ ನಿನ್ನ ಕಂಡ್ರೆ ನಮ್ಮ ಕಾವುಗೆ ತುಂಬ ಇಷ್ಟ ಕಣೋ, ಚೆನ್ನಾಗಿದೆ ನಿಮ್ಮ ಜೋಡಿ ಅಂತ ಹಾಕಿದ್ದಾರೆ. ಮತ್ತು ಇದು ಪಕ್ಕ ಅಶ್ವಿನಿ ಅಕ್ಕನಿಗೆ ಹೇಳಿರೋದು. ಏನ್ರಿ ಕಾವು, ಕ್ಯಾಪ್ಷನ್ನಲ್ಲಿ ಹೇಟರ್ಸ್ಗೆ ಉರಿಸಿಬಿಟ್ಟಿದ್ದೀರಾ. ನಮ್ಮ ಕಾವ್ಯನ ಕಡೆಯಿಂದ ಅಭಿನಂದನೆಗಳು ಗಿಲ್ಲಿ. ನಂಬಿಕೆ ಮತ್ತು ವ್ಯಕ್ತಿತ್ವ. ಬಡವರು ಶ್ರೀಮಂತರು ಅನ್ನೋದಕ್ಕಿಂತ ಅರ್ಹತೆ ಇರೋರು ಗೆದ್ದಿದ್ದಾರೆ. ಇಬ್ಬರು ಮದುವೆ ಆಗಬೇಕು ನಮ್ಮ ಕನ್ನಡ ಜನತೆ ಅಂತ ಹಾಕಿದರೆ, ಗಿಲ್ಲಿ ಗೆಲುವಿನಲ್ಲಿ ಕಾವ್ಯ ಮತ್ತು ಅವರ ಪಾತ್ರನೂ ಇದೆ ಅಂಥೇಳಿ ಹಾಕಿದರೆ. ರೇಷ್ಮೆ ಸೀರೆಯಲ್ಲಿ ಬಿತ್ತು ಒಬ್ಬರಿಗೆ, ಅಶ್ವಿನಿಗೆ ಟಾಂಗ್ ಅಂತ ಹಾಕಿದರೆ. ಯು ಆರ್ ದ ಕ್ವೀನ್ ಆಫ್ ದ ಬಿಗ್ ಬಾಸ್. ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ನೀವು ವಿಶ್ ಮಾಡಿದ್ರಲ್ಲ, ಅಷ್ಟು ಸಾಕು ಅತ್ತಿಗೆ. ಈ ರೀತಿಯಾಗಿ ಕಮೆಂಟ್ಸ್ಗಳ ಸುರಿಮಳೆ. ತುಂಬಾ ಬೆಸ್ಟ್ ವಿಶಸ್ ಕೂಡ ಬಂದಿದೆ. ಕಾವ್ಯನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೊದಲನೇ ಲೈನ್ಸ್ ಮಾತ್ರ ಬೆಂಕಿ ಐತೆ ಕಾವು, ನಿಜ ಕಣ್ರಿ. ಕಾವ್ಯ ಗಿಲ್ಲಿ ಸ್ನೇಹವೇ ಮಧುರ. ಅವರಿಬ್ಬರ ಮಾತುಕತೆ ನೋಡೋರಿಗೆ ಸುಂದರ. ಬಿಗ್ ಬಾಸ್ ಮನೆ ಆಚೆಗೂ ಇವರ ಸ್ನೇಹ ಅಮರ. ಗಿಲ್ಲಿ ಅಂದರೆ ಏನು ಹಗರ. ನಿಮ್ಮ ಈ ಜೋಡಿ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದಿರಲಿ. ಒಳಗಡೆ ಇದ್ದಾಗಲೇ ಬಿಟ್ಟು ಕೊಟ್ಟಿಲ್ಲ, ಇನ್ನು ಹೊರಗಡೆ ಕೇಳಬೇಕಾ ಅಂತ ಹೇಳಿದ್ರೆ. ಅದೂ ಅಲ್ಲದೆ ಕಾವ್ಯವರು ಒಳಗಡೆ ಹೇಳಿದರು ಬ್ಲ್ಯಾಕ್ ಲಿಸ್ಟಿಗೆ ಹೋಗ್ತೀಯ ಅಂಥೇಳಿ. ಸದ್ಯ ಪಾಪ ಆ ರೀತಿ ಮಾಡಿಲ್ಲ. ಫೋಟೋ ನೋಡಿದೆ, ಖುಷಿ ಆಯಿತು, ಆಗ್ತಿದೆ. ಎಲ್ಲರೂ ಗಿಲ್ಲಿ ಕಾವ್ಯ ಮದುವೆ ಆಗಿಬಿಟ್ರೆ ಅಂತ ಹಾಕಿದ್ದಾರೆ. ಕೆಲವೊಂದಿಷ್ಟು ಫೋಟೋಸ್ಗಳಲ್ಲಿ ಅವರು ಮದುವೆ ಆಗ್ತಿರೋದು, ಆಮೇಲೆ ಮಗು ಹಿಡ್ಕೊಂಡಿರೋದು. ಈ ಥರ ಎಲ್ಲ ಫೋಟೋ ಇಮೇಜಸ್ AI ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮೂಲಕ ಫೋಟೋ ಆ ರೀತಿ ಎಲ್ಲ ಮಾಡಬೇಡಿ. ಏನಂದರೆ ಅವರಿಬ್ಬರ ಸ್ನೇಹ ಯಾವಾಗಲೂ ಸ್ನೇಹದಿಂದನೇ ಇರಲಿ. ಅವರ ಒಂದು ಪರ್ಸ್ನಲ್ ಲೈಫು ಅವರಿಗೆ ಬಿಟ್ಟಿದ್ದು ಅಲ್ವಾ. ಹೀಗಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇವರಿಬ್ಬರ ಫ್ಯೂಚರ್ಗೆ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಒಳ್ಳೆ ಕಮೆಂಟ್ಸ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್ ಫ್ರೆಂಡ್ಸ್.